ಸಕ್ಕತ್ ಖುಷಿ ಆಗ್ತಿದೆ. ಟೆಂಟಡಾನ್, ಐ ಆಮ್ ಸೋ ಎಕ್ಸೈಟೆಡ್. ಏನಿದೆ ನೋಡೋಣ. ನನ್ನ ಸ್ಟೂಡೆಂಟು ನನಗೆ ಗಿಫ್ಟ್ ಮಾಡಿರೋದು. ಫಸ್ಟ್ ಟೈಮ್ ಈ ಥರ ನನಗೊಂದು ಸರ್ಪ್ರೈಸ್ ಗಿಫ್ಟ್ ಬರ್ತಾ ಇರೋದು. ಫಸ್ಟಿಗೆ ಗೊತ್ತೇ ಆಗಲಿಲ್ಲ. ಬ್ಯಾಂಕ್ನವ್ರು ಯಾವಾಗಿಂದ ಕಸ್ಟಮರಿಗೆ ಗಿಫ್ಟ್ ಕೊಡೋಕ್ಕೆ ಶುರು ಮಾಡಿದ್ರು ಅಂತ ಅಂದ್ಕೊಂಡೆ. ಅದರಲ್ಲೂ ನನ್ನಂತರೂ ಆ ಬ್ಯಾಂಕಲ್ಲಿ ಅಕೌಂಟ್ ಇಲ್ಲವೇ ಇಲ್ಲ. ಆಮೇಲೆ ಫ್ಲ್ಯಾಶ್ ಆಯಿತು ಕೆಳಗಡೆ ಹೆಸರು ನೋಡಿದ್ಮೇಲೆ. ನೋಡೋಣ ಏನಿದೆ ಅಂಥೇಳಿ. ಸಖತ್ ಪ್ಯಾಕಿಂಗ್ ಮಾಡಿದ್ದಾರೆ. ಅದನ್ನು ಪೂರ್ತಿಯಾಗಿ ತೆಗಿಯೋಕ್ಕಾಗಲಿಲ್ಲ. ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾ ಇಲ್ಲ. ಏನು ಕಳಿಸಿದ್ದಾರೆ ನೋಡಬೇಕು. ಓ ಮೈ ಗುಡ್ನೆಸ್. ದೀಪಾ, ಏನನ್ನೆಲ್ಲ ಕಳಿಸ್ಕೊಟ್ಟಿದ್ದೀರಾ ನೀವು? So sweet. Oh, so sweet. Wow. Wish you a happy new year 2026. ಲೆಟರ್ ಕೂಡ ಬರೆದಿದ್ದಾರೆ. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ದೀಪಾ. ಗಿಫ್ಟ್ ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂದರೆ ಬಿಚ್ಚೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಬಿಚ್ಚಲೇಬೇಕು. ವಾವ್, ಥ್ಯಾಂಕ್ ಯು ಥ್ಯಾಂಕ್ ಯು. ಓ, ನಾನು ಬರೀ ಕವರ್ ಅಷ್ಟೇ ನೋಡಿದೆ. ಇದು ಆ್ಯಕ್ಚುಲಿ ಇದ್ರೊಳಗಡೆ ಗಿಫ್ಟ್ ಇದೆ. ಇದ್ರೊಳಗೆ ಏನಿದೆ ಅಂತ ಹೇಳಿ ನೋಡೋಣ. ಏನು ಬರೆದಿದ್ದಾರೆ ಇದ್ರ ಮೇಲೆ? ಹ್ಯಾಪಿ ನ್ಯೂ ಇಯರ್. ಏನಿದೆ ನೋಡೋಣ ಇದ್ರೊಳಗಡೆ. ಗೈಸ್, ಲುಕ್ ಎಟ್ ದಿಸ್. ಸೋ ಸ್ವೀಟ್. ವಾವ್.